ಕೊಟ್ಟು ಏನು ಬೇಕಾದರೂ ತೊಗೋಬೋದು. ಬಟ್ ಒಂದು ಕಡೆ ಪ್ರೀತಿ, ಈ ವಿಶ್ವಾಸ, ಈ ಕೆಲವೊಂದೆಲ್ಲ ತೊಗೊಳೋಕ್ಕೆ ಚಾನ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ದುಡಿಬೋದು ದುಡ್ಡು. ಎಲ್ಲ ನಮಗೆ ಗೊತ್ತಾಗ್ಬಿಟ್ಟು ಎಲ್ಲ ನಾವು ಒಳ್ಳೆ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಿದ್ರೆ ಒಳ್ಳೆಯವ್ರು ಅನ್ಸ್ಕೊಂಡ್ಬಿಟ್ಟಿದ್ರೆ ದೇವರಾಗ್ಬಿಡ್ತಿದ್ವಿ. ಮನುಷ್ಯರಲ್ಲ, ತಪ್ಪು ಮಾಡ್ತೀವಿ. ತಪ್ಪು ಮಾಡಿ ಅದು ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಹಾಯ್, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ ಆಗಿ ಹೇಳ್ತಾ ಬರ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ, ಮಂಜು ಹಾಗೂ ಮೋಕ್ಷಿತಾ ಅವರು ದೂರವಾಗಿ ಕೆಲವೇ ವಾರಗಳಾಗಿವೆ. ಇದೀಗ ಮತ್ತೆ ಈ ಜೋಡಿಗಳು ಒಂದಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಯಾಕೆ ಇವರು ಮೂವರು ಮತ್ತೆ ಒಂದಾಗಿದ್ದಾರೆ, ಏನಿದು ಹೊಸ ಡ್ರಾಮಾ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಹೇಳಿಲ್ವಾ ಮುಂಚೆ? ನಾನೇನು ಹೇಳ್ದೆ ಹೇಳು ಮುಂಚೆ? ಏನು ಹೇಳಿದ್ರಿ? ಈ ಕಡೆ ಕೆನ್ನೆ ಹಿಡ್ಕೊಂಡು ಮುಚ್ಚೆ, ಹಂಗೆ ಹಿಡ್ಕೊಂಡು ಮುಚ್ಚೆ. ಹೇಳಿ ಮುಂಚೆ. ಈಗೇನು ಸಿಗಲ್ಲ. ಸ್ಮೈಲ್ ನಾನು ಮಾಡ್ತೀನಿ, ಸ್ಮೈಲ್ ಮಾಡ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ, ಗೌತಮಿ ಹಾಗೂ ಮಂಜು ಅವರು ಮೊದಲ ದಿನಗಳಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಉಳಿಸಿಕೊಂಡಿದ್ರು. ನಂತರ ಮಧ್ಯದಲ್ಲಿ ಇವರ ಮೂವರ ಗೆಳೆತನ ದೂರವಾಗ್ತಾ ಹೋಯಿತು. ಗೌತಮಿ ಹಾಗೂ ಮಂಜು ಅವರು ಇಬ್ಬರು ತಾವೇ ಒಳ್ಳೆಯ ಗೆಳೆಯರು ಅಂತ ತೋರಿಸಿಕೊಂಡಿದ್ರು. ಆದರೆ ಮೋಕ್ಷಿತಾ ಇವರಿಂದ ದೂರ ಉಳಿದಿದ್ರು ಕೂಡ ಟಾಸ್ಕ್ಗಳಲ್ಲಿ ಕೂಡ ಮೋಕ್ಷಿತಾ ಪೈ ಅವರು ಒಬ್ಬಂಟಿಯಾಗಿ ಆಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಸಜೆಷನ್ಗಳನ್ನ ಕೂಡ ಮೋಕ್ಷಿತಾ ಅವರು ಗೌತಮಿ ಹಾಗೂ ಮಂಜು ಅವರ ಜೊತೆ ಕೇಳದೆ ಆಟಗಳಲ್ಲಿ ಒಬ್ಬಂಟಿಯಾಗಿ ಆಟವನ್ನ ಆಡ್ತಾ ಇದ್ರು. ಇದರಿಂದ ಮೋಕ್ಷಿತಾ ಅವರು ಬಹಳನೇ ಸ್ಟ್ರಾಂಗ್ ಅಂತ ಎಲ್ಲರಿಗೂ ಕೂಡ ಅನಿಸಿದ್ರು. ಇನ್ನು ಮೋಕ್ಷಿತಾ ಅವರು ಅವರಿಬ್ಬರಿಂದ ಬಹಳನೇ ದೂರ ಉಳಿದುಕೊಂಡು ತನ್ನ ಜಾಣ್ಮೆಯಿಂದ ಆಟವನ್ನ ಆಡ್ತಾ ಇದ್ರು. ತಾನು ಗೌತಮಿ ಹಾಗೂ ಮಂಜು ಅವರ ಜೊತೆ ಇದ್ದರೆ ನನ್ನ ಆಟಗಳು ಇನ್ನೂ ಕೂಡ ಕಡಿಮೆಯಾಗುತ್ತೆ, ನನಗೆ ಆಟವನ್ನ ಆಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಟಾಸ್ಕ್ಗಳನ್ನು ಗೆಲ್ಲೋಕೆ ಸಾಧ್ಯವಾಗುವುದಿಲ್ಲ ಅಂತ ಮೋಕ್ಷಿತಾ ಪೈ ಅವರು ನಿರ್ಧಾರವನ್ನ ಮಾಡಿ ಅವರಿಬ್ಬರಿಂದ ದೂರ ಉಳಿತಾರೆ. ವೀಕ್ಷಕರೇ, ಇದೀಗ ಮತ್ತೆ ಈ ಜೋಡಿಗಳು ಒಂದಾಗಿದ್ದಾರೆ. ಕಳೆದ ಎಪಿಸೋಡ್ನಲ್ಲಿ ಗೌತಮಿ, ಮೋಕ್ಷಿತಾ ಹಾಗೂ ಮಂಜು ಅವರು ಮೂವರು ಕೂಡ ಒಗ್ಗಟ್ಟಾಗಿ ಮಾತನಾಡಿಕೊಂಡಿದ್ದಾರೆ. ಖುಷಿಯಾಗಿ ಮಾತನಾಡಿಕೊಂಡು ತಮ್ಮ ಅನಿಸಿಕೆಗಳನ್ನು ಹಾಗೂ ಖುಷಿಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಇದರಿಂದ ಈ ಹಿಂದೆ ಇದ್ದಂತಹ ಅವರ ಗೆಳೆತನ ಕಾಣಿಸಿಕೊಳ್ಳುತ್ತೆ. ಹಾಗೆ ಯಾಕೆ ಈ ರೀತಿಯಾದಂತಹ ಬಾಂಡಿಂಗ್ ಮತ್ತೆ ಶುರುವಾಯಿತು, ಹಾಗೆ ಇದೇನೋ ಹೊಸ ಡ್ರಾಮಾ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಬಂದಿರುತ್ತೆ. ಇನ್ನೇನು ಫೈನಲ್ ಹಂತಕ್ಕೆ ತಲುಪುವಂತಹ ಬಿಗ್ ಬಾಸ್ ಆಟವನ್ನ ನೋಡೋಕೆ ಬಹುತೇಕ ಬಿಗ್ ಬಾಸ್ ಪ್ರೇಮಿಗಳು ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಮನೆಯೊಳಗೆ ಬಹಳಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿವೆ. ಫೈನಲ್ಗೆ ಬರೋಕೆ ಸಾಕಷ್ಟು ರೀತಿಯಾದಂತಹ ಟಫ್ ಆಟಗಳನ್ನ ಬಿಗ್ ಬಾಸ್ ನೀಡ್ತಾ ಇದ್ದಾರೆ. ಹೀಗೆ ಇವೆಲ್ಲವನ್ನೂ ಕೂಡ ಸ್ಪರ್ಧಿಗಳು ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಆಟಗಳನ್ನ ಆಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ಕಳೆದು ಹೋದ ಮಂಜು, ಗೌತಮಿ ಹಾಗೂ ಮೋಕ್ಷಿತಾ ಅವರ ಗೆಳೆತನ ಮತ್ತೆ ಚಿಗುರೊಡೆತಾ ಇರುವುದು ಎಷ್ಟು ಸತ್ಯ, ಜೊತೆಗೆ ಈ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.